ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಕೃಷ್ಣಾ ತಟದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗ್ತಲೇ ಇದೆ. ಅಪಾಯದ ಮಟ್ಟ ಮೀರಿದೆ ವೇದಗಂಗಾ ದೂದಗಂಗಾ. ಬೆಳಗಾವಿ ಜಿಲ್ಲೆಯಲ್ಲಿ 11 ಸಂಪರ್ಕ ಸೇತುವೆಯ ಮುಳುಗಡೆಯಾಗಿದೆ. ದೇಗುಲ, ದರ್ಗಾ, ಸ್ಮಶಾನ, ಜಮೀನು ಎಲ್ಲ ಜಲಾವೃತ. 11 ಸೇತುವೆಗಳು ಗ್ರಾಮದಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳ ಮುಳುಗಡೆಯಾಗಿದೆ. ಡ್ರೋನ್ನಲ್ಲಿ ನದಿಗಳ ರೌದ್ರಾವತಾರದ ದೃಶ್ಯ ಕೂಡ ಸರಿಯಾಗಿದೆ. ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಹೆಚ್ಚು ಹಾನಿಯಾಗಿರೋದು ಕಾಣಿಸ್ತಾ ಇದೆ ನೋಡಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಎಲ್ಲೆಡೆ ನೀರೇ ಕಾಣ್ತಾ ಇದೆ. ಜಮೀನುಗಳಿಗೆ ನೀರು ನುಗ್ಗಿದೆ, ದೇಗುಲಗಳು ಜಲಾವೃತ ಆಗಿದೆ, ಸ್ಮಶಾನಗಳು ಜಲಾವೃತ ಆಗಿದೆ, ಬೆಳೆದ ಬೆಳೆಗಳೆಲ್ಲವೂ ಕೂಡ ನೀರ್ಪಾಲಾಗಿದೆ. ಡ್ರೋನ್ನ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಎಲ್ಲ ಬದಿ ನೀರೇ ನೀರು. ಅತಿ ಹೆಚ್ಚು ಹಾನಿಯಾಗಿದೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ. ವಿಪರೀತ ಮಳೆ, ನದಿಗಳು ಉಕ್ಕಿ ಹರಿತಾ ಇದ್ದು ಹಲವು ಸೇತುವೆಗಳಲ್ಲಿ ಒಂದು ದೇಗುಲ ಇದೆ, ಆ ದೇಗುಲಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಸಂಪೂರ್ಣವಾಗಿ ಜಲಾವೃತ. ಈ ರೀತಿ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಹಲವು ಗ್ರಾಮಗಳು ಮುಳುಗಡೆಯಾಗಿದೆ. ಅಪಾಯದ ಮಟ್ಟ ಮೀರಿದೆ ವೇದಗಂಗಾ ದೂದಗಂಗಾ ನದಿ. ಒಂದೆರಡಲ್ಲ 11 ಸೇತುವೆಗಳು ಮುಳುಗಡೆಯಾಗಿರೋದ್ರಿಂದಾಗಿ ಗ್ರಾಮದಿಂದ ಗ್ರಾಮಕ್ಕೆ ಹೋಗೋದು ಸಂಪರ್ಕವೇ ಸಾಧ್ಯ ಆಗ್ತಾ ಇಲ್ಲ. ಕೋಡುಬಳೆ ಅಂದ್ರೆ ಅಡುಕಲೆ.